ಲೋಕ ಚುನಾವಣೆಗೂ ಮೊದಲೇ ಬಿಜೆಪಿ ಪ್ಲಾನ್. ಸುಭದ್ರ ಕೈ ಸರ್ಕಾರವನ್ನ ಉರುಳಿಸೋಕೆ ಸ್ಕೆಚ್. ಜನಾದೇಶ ಬಿಜೆಪಿ ನಾಯಕರಿಗೆ ಲೆಕ್ಕಕ್ಕೆ ಇಲ್ವಾ? ಕಗ್ಗೊಲೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆದು ಹೋಗ್ತಾ ಇದೆ. ಜನಾದೇಶ ಜನತಾ ಸರ್ಕಾರಗಳಿಗೆ ಬೆಲೆ ಇಲ್ಲದಂತಾಗಿ ಹೋಗ್ತಿದೆ. ಬಿಜೆಪಿ ನಾಯಕರು ಅಧಿಕಾರ ಹಿಡಿಯಲು ಜನಾದೇಶದ ಬದಲು ಅಡ್ಡದಾರಿಯನ್ನ ಹಿಡಿಯುತ್ತಿದ್ದಾರೆ. ಹಾಗಾದ್ರೆ 136 ಶಾಸಕರನ್ನ ಗೆದ್ದಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋದಕ್ಕೆ ಬಿಜೆಪಿ ನಾಯಕರು ಮಾಡಿದ್ದೆಂತ ಪ್ಲಾನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅಧಿಕಾರ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನಾವು ಮಾಡಿದ್ದೇ ರೂಲು, ಹೇಳಿದ್ದೇ ವೇದ, ಜಾರಿಗೆ ತಂದಿದ್ದೇ ಶಾಸನ. ಇದು ಬಿಜೆಪಿ ನಾಯಕರ ಪಾಲಿಸಿ ಇದ್ದಂತಿದೆ. ಆದ್ರೆ ಅಧಿಕಾರ ಹಿಡಿಯಲು ಬಿಜೆಪಿ ಆರಿಸಿಕೊಂಡಿರೋದು ಎಂತ ದಾರಿ ಗೊತ್ತಾ? ಅದು ಅಂತಿಂತ ರಹದಾರಿಯಲ್ಲ, ಬದಲಿಗೆ ಅಡ್ಡದಾರಿ. ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡಲು ಹಿಡಿದಿರೋ ಅಡ್ಡದಾರಿ. ಅಂದ್ರೆ ಜನಾದೇಶವನ್ನ ಧಿಕ್ಕರಿಸಿ ಆಳುವ ಸರ್ಕಾರದ ಮೇಲೆ ಗೂಬೆ ಕೂರಿಸಿಯೋ ಅಥವಾ ಅವರ ಮುಖಕ್ಕೆ ಮಸಿ ಬಳಿದು ಸರ್ಕಾರವನ್ನ ಉರುಳಿಸೋದು ಬಿಜೆಪಿ ನಾಯಕರ ಅಸಲಿ ಪ್ಲಾನ್ ಅನ್ನೋ ಮಾತುಗಳು ಈಗ ರಿವೀಲ್ ಆಗ್ತಾ ಇವೆ. ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ಕಳೆದ 10 ವರ್ಷಗಳಿಂದ ನಡೆದುಕೊಳ್ತಾ ಇರೋ ರೀತಿಯನ್ನ ನೋಡಿದ್ರೆ ಇದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಬಿಜೆಪಿ ಮೊದಲ ಸಲ ಅಧಿಕಾರಕ್ಕೆ ಬಂದಿದ್ದು 2008ರಲ್ಲಿ. ಅಂದು 110 ಸೀಟು ಗೆದ್ದಿದ್ದ ಬಿಜೆಪಿ 6 ಮಂದಿ ಪಕ್ಷೇತರ ಶಾಸಕರನ್ನ ಆಪರೇಷನ್ ಕಮಲದ ಮೂಲಕ ಸೆಳೆದು ಗದ್ದುಗೆ ಹಿಡಿದಿತ್ತು. ಆನಂತರ 2018ರಲ್ಲೂ 104 ಸೀಟು ಗೆದ್ದಿದ್ದ ಬಿಜೆಪಿ ಆಪರೇಷನ್ ಕಮಲ ಮಾಡಲು ಯತ್ನಿಸಿ ಕೈ ಸುಟ್ಟುಕೊಂಡಿತ್ತು. ಆದ್ರೆ 1 ವರ್ಷಗಳ ಕಾಲ ತೆರೆಮರೆಯಲ್ಲಿದ್ದುಕೊಂಡೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ 17 ಶಾಸಕರಿಗೆ ಗಾಳ ಹಾಕಿ 2019ರಲ್ಲಿ ಮತ್ತೆ ಗದ್ದುಗೆ ಹಿಡಿದಿತ್ತು. ಹೀಗೆ ಪ್ರತಿ ಸಲವೂ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬರುತ್ತಿದ್ದ ಬಿಜೆಪಿ ನಾಯಕರಿಗೆ 2023ರ ವಿಧಾನಸಭಾ ಚುನಾವಣೆ ಬಿಗ್ ಶಾಕ್ ಕೊಟ್ಟಿತ್ತು. ಯಾಕಂದ್ರೆ 136 ಸೀಟುಗಳನ್ನ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷ ಬಿಜೆಪಿಗರ ಆಪರೇಷನ್ ಕಮಲಕ್ಕೆ ಆಸ್ಪದವನ್ನೇ ಕೊಟ್ಟಿರಲಿಲ್ಲ. ಇದರಿಂದ ಕುಗ್ಗಿ ಹೋಗಿದ್ದ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಕುಹಕವಾಡಿದ್ರು. ಈ ಯೋಜನೆಗಳನ್ನ ಜಾರಿಗೆ ತರೋಕೆ ಚಾನ್ಸೇ ಇಲ್ಲ ಅಂತೇಳಿ ಟೀಕೆ ಮಾಡಿದ್ರು. ಅಷ್ಟೇ ಅಲ್ಲ, ವರ್ಗಾವಣೆ ದಂಧೆ, ವೈಎಸ್ಟಿ ಟ್ಯಾಕ್ಸ್ ಅಂತೇಳಿ ಪುಂಗಿದ್ರು. ಆದ್ರೆ ಸಿದ್ದು ಸರ್ಕಾರ ನುಡಿದಂತೆ ಕೊಟ್ಟಿದ್ದ 5ಕ್ಕೆ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದೆ ತಡ ಬಿಜೆಪಿ ನಾಯಕರ ಬುಡ ಗಡಗಡ ಅಲುಗಾಡಕ್ಕೆ ಶುರುವಾಯಿತು. ಆಗ ಬಿಜೆಪಿ ನಾಯಕರ ತಲೆಯಲ್ಲಿ ಮತ್ತೊಂದು ಐಡಿಯಾ ಉಳಿತು. ಆ ಐಡಿಯಾ ಯಾವುದು ಗೊತ್ತಾ? ಅದು ಮತ್ತದೇ ಆಪರೇಷನ್ ಕಮಲ ಅಲ್ಲ, ಬದಲಿಗೆ ರಾಜ್ಯಪಾಲರ ಅಸ್ತ್ರ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ರಾಜ್ಯಪಾಲರ ಅಸ್ತ್ರ ರೆಡಿಯಾಗಿದ್ದು ಇತ್ತೀಚೆಗಲ್ಲ, ಲೋಕಸಭಾ ಚುನಾವಣೆಗೂ ಮೊದಲೇ. ಹೌದು ವೀಕ್ಷಕರೇ, ರಾಜ್ಯ ಬಿಜೆಪಿ ನಾಯಕರ ಹೇಳಿಕೆಗಳನ್ನ ಗಮನಿಸಿದ್ರೆ ಈ ಸತ್ಯ ಗೊತ್ತಾಗುತ್ತೆ. ಕಳೆದ ಲೋಕಸಭಾ ಚುನಾವಣೆಗೂ ಮೊದಲೇ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸರ್ಕಾರದ ಪತನದ ಸುಳಿವನ್ನ ಬಿಟ್ಟುಕೊಟ್ಟಿದ್ರು. ಲೋಕಸಭಾ ಚುನಾವಣೆಯ ನಂತರ ಸಿದ್ದು ಸರ್ಕಾರ ಪತನವಾಗುತ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರು. ಅದರಲ್ಲೂ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕೇಂದ್ರ ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ರಾಜ್ಯ ಕಾಂಗ್ರೆಸ್ನ 40ಕ್ಕೂ ಹೆಚ್ಚು ಶಾಸಕರಿದ್ದಾರೆ, ರಾಜ್ಯ ಕಾಂಗ್ರೆಸ್ನಲ್ಲೂ ಓರ್ವ ಅಜಿತ್ ಪವಾರ್ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಅದೆಲ್ಲ ಬೋಗಸ್ ಅನ್ನೋದು ಆಮೇಲೆ ಗೊತ್ತಾಯ್ತು. ಆದ್ರೆ ಆಪರೇಷನ್ ಕಮಲ ಸಕ್ಸಸ್ ಆಗಲ್ಲ ಅಂತ ಗೊತ್ತಾಗಿದ್ದೆ ತಡ ಬಿಜೆಪಿ ನಾಯಕರು ವಿಧಿ ಇಲ್ಲದೆ ರಾಜ್ಯಪಾಲರ ಅಸ್ತ್ರ ಜಳುಪಿಸಲು ಮುಂದಾಗಿದ್ದಾರೆ. ಅಂದ್ರೆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಆಗ ಕೇಂದ್ರ ಸರ್ಕಾರದ ಮಾತಿನಂತೆ ರಾಜ್ಯಪಾಲರ ಮೂಲಕ ಸಿದ್ದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನೋದು ಬಿಜೆಪಿ ನಾಯಕರ ಪ್ಲಾನ್ ಆಗಿತ್ತು. ಆ ಪ್ಲಾನ್ಗೆ ತಕ್ಕಂತೆ ಕಾರ್ಯತಂತ್ರವನ್ನ ಹೆಣೆಯಲಾಯಿತು. ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಜಮೀನಿಗೆ ಬದಲಾಗಿ 14 ಸೈಟ್ ಹಂಚಿಕೆಯಾಗಿರೋ ವಿಷಯ ಗೊತ್ತಾಗಿತ್ತು. ಆದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಇಲ್ಲದಿದ್ರು ಅವರ ಮೇಲೆ ಗಂಭೀರ ಆರೋಪ ಮಾಡಿ ಅವರನ್ನ ಕಾನೂನು ಅಸ್ತ್ರಗಳ ಮೂಲಕ ಕಟ್ಟಿ ಆಗಬಹುದು ಅನ್ನೋ ಅಗಲುಗನಸು ಕಂಡಿದ್ರು ಬಿಜೆಪಿ ನಾಯಕರು. ಅದರಂತೆ ಟಿಜೆ ಅಬ್ರಹಾಂ, ಪ್ರದೀಪ್ ಮತ್ತು ಸ್ನೇಹಮಯಿ ಕೃಷ್ಣ ಅವರ ಮೂಲಕ ರಾಜ್ಯಪಾಲರಿಗೆ ದೂರು ಕೊಡಿಸಿದ್ರು ಅನ್ನೋ ಮಾತುಗಳು ಹರಿದಾಡ್ತಿವೆ. ಅಂದ್ರೆ ಬಿಜೆಪಿ ನಾಯಕರ ಆಪರೇಷನ್ ಕಮಲದ ಆಟ ನಡೆಯಲ್ಲ ಅನ್ನೋದು ಗೊತ್ತಾದ್ಮೇಲೆ ಈಗ ರಾಜ್ಯಪಾಲರ ಅಸ್ತ್ರದ ಮೊರೆ ಹೋಗಿದ್ದಾರೆ ಬಿಜೆಪಿ ನಾಯಕರು. ಆದ್ರೆ ಈ ಅಸ್ತ್ರ ಬಿಜೆಪಿಗೆ ತಿರುಗು ಬಾಣವಾಗುತ್ತೆ ಅನ್ನೋ ಯೋಚನೆ ಬಿಜೆಪಿ ನಾಯಕರಿಗೆ ಇದ್ದಂತಿಲ್ಲ. ಯಾಕಂದ್ರೆ ಕಾನೂನು ಬರೀ ಬಿಜೆಪಿಗರಿಗೆ ಮಾತ್ರ ಗೊತ್ತಾ. ಹುಡುಕಿದ್ರೆ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ನಾಯಕರ ಮೇಲೆ ಸಾಕಷ್ಟು ಗಂಭೀರ ಆರೋಪಗಳು ಸಿಗ್ತವೆ. ಸಿದ್ದರಾಮಯ್ಯ ಅವರ ಮೇಲೆ ಆಧಾರರಹಿತ ಆರೋಪ ಮಾಡಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ನಾಯಕರ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿ ಬಿಜೆಪಿ ನಾಯಕರ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಬಹುದಲ್ವಾ? ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮೇಲೆ ಈಗಾಗಲೇ ಹಲವು ಪ್ರಕರಣಗಳಿವೆ. ಬಿವೈ ವಿಜಯೇಂದ್ರ ಅವರ ಮೇಲೂ ಅಕ್ರಮ ಆಸ್ತಿ ಗಳಿಕೆ ಆರೋಪಗಳಿವೆ. ಬಿಎಸ್ವೈ ಮೇಲೆ ಪೋಸ್ಕೋ ಕೇಸ್ ಇದೆ. ಅದೇ ರೀತಿ ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಅವರ ಮೇಲೂ ಗಂಭೀರ ಆರೋಪಗಳಿವೆ.
ಅವುಗಳನ್ನ ಕೆದಕಿ ಅವರ ಮೇಲೂ ಸಾಮಾಜಿಕ ಕಾರ್ಯಕರ್ತರಿಂದ ಕೇಸ್ಗಳನ್ನ ಹಾಕಿಸಿದ್ರೆ ಬಿಜೆಪಿ ನಾಯಕರನ್ನು ಕೂಡ ಕಾನೂನು ಅಸ್ತ್ರಗಳಿಂದ ಕಟ್ಟಿ ಹಾಕಬಹುದು. ಬಿಜೆಪಿ ನಾಯಕರಿಗೂ ಕಾನೂನು ಅಸ್ತ್ರಗಳ ಬಿಸಿಯನ್ನ ಮುಟ್ಟಿಸಬಹುದು. ಆದ್ರೆ ರಾಜ್ಯ ಕಾಂಗ್ರೆಸ್ ಈ ಯತ್ನಗಳನ್ನ ತಡ ಮಾಡದೆ ಕೂಡಲೇ ಬಿರುಸಿನ ವೇಗದಲ್ಲಿ ಮಾಡಬೇಕು. ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರ ಬಂಡವಾಳವನ್ನ ಬಯಲು ಮಾಡಬೇಕು. ಕಾನೂನು ಸಂಕಷ್ಟ ಎದುರಾಗುವಂತೆ ಮಾಡಬೇಕು. ಆಗ ಮಾತ್ರ ಬಿಜೆಪಿ ನಾಯಕರು ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯೋ ಯತ್ನದಿಂದ ಹಿಂದೆ ಸರಿಯೋ ಸಾಧ್ಯತೆ ಇದೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಏನ್ ಮಾಡುತ್ತೆ ಅನ್ನೋದೇ ಸದ್ಯ ಈಗಿರೋ ಬಿಗ್ ಪ್ರಶ್ನೆ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.